ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಓವರ್ ಥಿಂಕಿಂಗ್ ಅಂದರೆ ಅತಿಯಾಗಿ ಆಲೋಚನೆ ಮಾಡುವುದನ್ನು ಹೇಗೆ ನಿಯಂತ್ರಿಸಬಹುದು ಎಂದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿಕೊಡ್ತಾ ಇದ್ದೇನೆ. ಹಾಗಾದರೆ ಓವರ್ ಥಿಂಕಿಂಗ್ ಎಂದರೆ ಏನು? ಯಾವುದೇ ಒಂದು ವಿಷಯದ ಬಗ್ಗೆ ಮಿತಿಮೀರಿ ಯೋಚಿಸುವುದನ್ನು ಓವರ್ ಥಿಂಕಿಂಗ್ ಎಂದು ಕರೆಯಲಾಗುತ್ತದೆ. ಇದು ಯಾವುದೇ ವಿಷಯವನ್ನು ಅಥವಾ ಸಮಸ್ಯೆಯನ್ನು ಅತಿಯಾಗಿ ಯೋಚಿಸುವ ಅಭ್ಯಾಸವಾಗಿದೆ. ಇದರಿಂದ ವ್ಯಕ್ತಿಯ ಮನಸ್ಸು ತೊಂದರೆಗಾದೀತು, ಆತಂಕ ಹೆಚ್ಚಾಗುತ್ತದೆ ಮತ್ತು ನಿರ್ಧಾರ ಮಾಡುವಾಗ ಕಷ್ಟವಾಗಬಹುದು. ಹೀಗೆ ಮಾಡುವುದರಿಂದ ಇದರಿಂದ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಇದರಿಂದ ಕೆಟ್ಟ ಪರಿಣಾಮಗಳು ಉಂಟಾಗಬಹುದು. ಇದರಿಂದ ಮನಸ್ಸಿನ ಶಾಂತಿ ಕಳೆದು ಹೋಗುತ್ತದೆ, ಆತಂಕ ಹೆಚ್ಚಾಗುತ್ತದೆ ಮತ್ತು ನಿರ್ಧಾರ ಮಾಡುವ ಶಕ್ತಿ ಕುಂದುತ್ತದೆ. ಓವರ್ ಥಿಂಕ್ನ ಅಡ್ಡ ಪರಿಣಾಮಗಳು. ಓವರ್ ಥಿಂಕ್ ಮಾಡುವವರಿಗೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುವುದಿಲ್ಲ. ಇವರು ನಿದ್ರಾಹೀನತೆಯಿಂದ ಬಳಲುತ್ತಾರೆ. ಇವರು ಎಚ್ಚರವಾಗಿದ್ದರೂ ಜಾಗೃತರಾಗಿರುವುದಿಲ್ಲ. ಅಲ್ಲದೆ ಓವರ್ ಥಿಂಕ್ನಿಂದ ಬಳಲುತ್ತಿರುವವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಎಡವುತ್ತಾರೆ. ಹಾಗೆ ಓವರ್ ಥಿಂಕ್ ಅತಿಯಾಗಿ ಮಾಡುವುದರಿಂದ ನಮ್ಮ ಬ್ರೈನ್ ಕೂಡ ಬೇಗನೆ ಟಯರ್ಡ್ ಆಗುತ್ತೆ. ಇದರಿಂದ ಇತರ ಪ್ರಮುಖ ವಿಷಯಗಳ ಬಗ್ಗೆ ನಿಮಗೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ. ಹೀಗಾಗಿ ವರ್ಕ್ನಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ. ಖಿನ್ನತೆ, ಆಂಗ್ಸೈಟಿ, ಒಬೇಸಿವ್ ಕಂಪಲ್ಸಿವ್ ಡಿಸಾರ್ಡರ್ OCD ಅಂದರೆ ಯಾವುದೇ ವಿಷಯದ ಮೇಲೆ ನಿಯಂತ್ರಣವಿಲ್ಲದೆ ಅದರ ಬಗ್ಗೆ ಆಲೋಚನೆ ಮಾಡುವುದು. ಇದು ಅತಿಯಾಗಿ ನಿಮಗೆ ಹಾನಿ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಪರಿಹಾರಗಳೇನು? ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ ತರುವ ಅಭ್ಯಾಸ ಮಾಡಿ. ಪ್ರತಿದಿನವೂ ಕೆಲ ಸಮಯವನ್ನು ಧ್ಯಾನಕ್ಕೆಂದು ಮೀಸಲಿಡಿ ಹಾಗೂ ನಿಮ್ಮ ಭಾವನೆಗಳನ್ನು ಒಂದು ಡೈರಿಯಲ್ಲಿ ಬರೆಯಿರಿ. ಇದರಿಂದ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ಚಿಂತನೆಗಳನ್ನು ನಿಮಗೆ ಹತ್ತಿರವಾದವರಿಗೆ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ಹಂಚಿಕೊಳ್ಳುವುದರಿಂದ ನಿಮ್ಮ ಭಾರವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಸಮಸ್ಯೆ ಬಗ್ಗೆ ಅತಿಯಾಗಿ ಚಿಂತಿಸದೆ ಅದರ ಪರಿಣಾಮಗಳ ಬಗ್ಗೆ ಚಿಂತಿಸಿ. ಸಮಸ್ಯೆಯನ್ನು ಚಿಕ್ಕ ಚಿಕ್ಕ ಹಂತಗಳಲ್ಲೇ ವಿಭಜಿಸಿ ಪರಿಹರಿಸಲು ಯತ್ನಿಸಿ. ನಿಮ್ಮ ಯೋಚನೆಗಳಿಗೆ ನಿರ್ದಿಷ್ಟ ಸಮಯದ ಮಿತಿಯನ್ನು ಹಾಕಿ. ಅದಾದ ಮೇಲೆ ತಕ್ಷಣ ಈ ಯೋಚನೆಗಳನ್ನು ತಡೆಯಿರಿ. ಪ್ರಸ್ತುತ ಕ್ಷಣದಲ್ಲಿ ಬದುಕುವುದಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದು ಯೋಚನೆಗಳಿಂದ ಹೊರಬರಲು ಸಹಾಯವನ್ನು ಮಾಡಬಹುದು. ಕೊನೆಯದಾಗಿ, ಅತಿಯಾದ ಆಲೋಚನೆಗಳನ್ನು ನಿಲ್ಲಿಸಲು ಪ್ರತಿದಿನವೂ ಈ ಕ್ರಮಗಳನ್ನು ಅನುಸರಿಸಿ. ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸಮಯ ಕೊಡಿ. ಪಾಸಿಟಿವ್ ಮನೋಭಾವದಿಂದ ಜೀವನವನ್ನು ಮುನ್ನಡೆಯಿರಿ.